ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಸುವಿನ ಎಲೆಯಿಂದ ಪತ್ರೊಡಿನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಇದು. ತುಂಬ ಜನ ನನಗೆ ಮೆಸೇಜ್ ಮೂಲಕ ಪತ್ರೊಡಿ ರೆಸಿಪಿನ ತೋರಿಸಿ ಅಂತ ಕೇಳಿದ್ರಿ. ಸೊ ನಿಮಗೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಪತ್ರೊಡಿನ 4 ಇಂದ 5 ವೆರೈಟಿಯಲ್ಲಿ ಮಾಡ್ತೀನಿ. ಇವತ್ತು ತುಂಬಾನೇ ಈಸಿಯಾಗಿ ಕರಾವಳಿ ಭಾಗ ಕಡೆಯಲ್ಲಿ ಯಾವ ರೀತಿಯಲ್ಲಿ ಪತ್ರೊಡಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ವರ್ಷಕ್ಕೊಮ್ಮೆ ಆದ್ರೂ ಈ ಪತ್ರೊಡಿನ ತಿನ್ಲೇಬೇಕು. ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ. ನಾನಿವತ್ತು 2 ರೀತಿಯ ಕೆಸುವಿನ ಎಲೆನ ತಗೊಂಡಿದ್ದೀನಿ. ಇದು ನಮಗೆ ಭೂಮಿಯ ಮೇಲ್ಭಾಗದಲ್ಲಿ ಆಗುವಂತ ಕೆಸುವಿನ ಎಲೆ. ಈ ಎಲೆಗಳನ್ನು ನಾವು ತಿಂದಾಗ ಗಂಟ್ಲಲ್ಲಿ ತುರಿಕೆ ಕಡಿಮೆ ಇರುತ್ತೆ. ಆದ್ರೆ ಇದು ದಂಟು ತಿಂದಾಗ ಸ್ವಲ್ಪ ತುರಿಕೆ ಅಂಶ ಇರುತ್ತೆ. ಹಾಗಾಗಿ ಇದರ ದಂಟನ್ನು ನೀಟಾಗಿ ಕ್ಲೀನ್ ಮಾಡಿ ತೆಗೆದು ನಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಇನ್ನೊಂದು, ಈ ಕೆಸುವಿನ ಎಲೆ ಮರದ ಮೇಲೆ ಆಗುವಂತ ಎಲೆ. ಮಾಮೂಲಿ ಕೆಸುವಿನ ಎಲೆಗಿಂತ ಈ ಎಲೆ ಸ್ವಲ್ಪ ದಪ್ಪ ಆಗಿರುತ್ತೆ. ಮತ್ತೆ ಇದ್ರ ರುಚಿನೂ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಮ್ಗೆ ಫಸ್ಟ್ ಈ ರೀತಿ ಎಲೆ ಸಿಕ್ಕಿದ್ರೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರದ್ದು ಅಷ್ಟೇ ಮೇಲ್ಗಡೆ ಇರೋ ದಂಟುಗಳನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಸೈಡಲ್ಲಿ ಎತ್ತಿ ಇಟ್ಕೊಳ್ಳಿ. ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ನಾನಿಲ್ಲಿ ಒಂದು 10 ರಿಂದ 12 ಬೇಡಿಗೆ ಮೆಣಸನ್ನು ತಗೊಂಡಿದ್ದೀನಿ. ಒಂದು ಸಣ್ಣ ಪ್ಯಾನ್ಗೆ ಹಾಕೊಂಡು ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 3 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ಅಂದ್ರೆ ಧನಿಯಾ ಬೀಜನ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಂತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ನೀವು ಇದನ್ನ ಡ್ರೈ ರೋಸ್ಟ್ ಆದ್ರೂ ಮಾಡ್ಕೊಳ್ಬಹುದು, ಇಲ್ಲ ಸ್ವಲ್ಪ ಎಣ್ಣೆನ ಹಾಕೊಂಡು ಫ್ರೈ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು 2-3 ಡ್ರಾಪ್ಸ್ ಆಗೋಷ್ಟು ಎಣ್ಣೆನ ಹಾಕೊಂತಾ ಇದ್ದೀನಿ. ಎಣ್ಣೆನೆಲ್ಲ ಹಾಕೊಂಡು ಮೆಣಸು ಮತ್ತೆ ಏನ್ ಐಟಮ್ ಹಾಕಿದೀವಲ್ಲ ಅದೆಲ್ಲ ಸ್ಮೆಲ್ ಬರುವಷ್ಟು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಲಿ ಒಂದು 5 ಎಸ್ಲಾಗಷ್ಟು ಬೆಳ್ಳುಳ್ಳಿ ಹಾಕೊಂತಾ ಇದ್ದೀನಿ. ಜಾಸ್ತಿ ಬೆಳ್ಳುಳ್ಳಿ ಬೇಡ, ಒಂದು 5 ಎಸ್ಲ ಹಾಕೊಂಡ್ರೆ ಸಾಕಾಗತ್ತೆ. ನೋಡಿ, ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಈ ರೀತಿಯಲ್ಲಿ ಲೈಟ್ ಆಗಿ ಕಲರ್ ಚೇಂಜ್ ಆದ್ರೆ ಸಾಕು. ಹಾಗೆ ಘಮ ನೀಟಾಗಿ ಬರಬೇಕು. ಅಷ್ಟೊತ್ತು ನೀವು ಫ್ರೈ ಮಾಡ್ಕೊಂಡು ಇದನ್ನ ಸೈಡಲ್ಲಿ ಎತ್ತಿ ಇಟ್ಕೊಳ್ಳಿ. ಈ ಕಡೆಯಲ್ಲಿ ನಾನು ಅಕ್ಕಿನ ಮುಂಚೆನೆ ನೆನೆ ಹಾಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಅಕ್ಕಿನ 3 ರಿಂದ 4 ಗಂಟೆ ನೆನೆ ಹಾಕಿದ್ದೀನಿ. ನೀವು ಅಟ್ಲೀಸ್ಟ್ ಅದನ್ನ ಒಂದು 2 ಗಂಟೆ ಆದ್ರೂ ನೆನೆ ಹಾಕೊಳ್ಳಿ. ನಾನಿಲ್ಲಿ ಮಾಮೂಲಿ ಊಟದ ಅಕ್ಕಿನ ಯೂಸ್ ಮಾಡಿದ್ದೀನಿ. ನೀವು ಇದ್ರ ಬದಲಿಗೆ ರೇಷನ್ ಅಕ್ಕಿನಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಒಂದು 3 ರಿಂದ 4 ಗಂಟೆ ನೆನೆ ಹಾಕಿ ನೀಟಾಗಿ ವಾಶ್ ಮಾಡಿ ಒಂದು ಮಿಕ್ಸಿ ಜಾಲಿಗೆ ಹಾಕೊಂತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೊಂತಾ ಇದ್ದೀನಿ. ಅದ್ರ ಜೊತೆಲಿ ನಾವು ಏನು ಮಸಾಲಾನ ಹುರಿದು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಸಹ ಹಾಕೊಳ್ಳೋಣ. ನೀವು ಖಾರ ಇಷ್ಟ ಪಡೋದಾದ್ರೆ ಇನ್ನೊಂದು 3-4 ಮೆಣಸನ್ನ ಎಕ್ಸ್ಟ್ರಾ ಹಾಕೊಳ್ಳಿ. ಇದ್ರ ಜೊತೆಲಿ ನಾನು 1 ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ಹಾಕೊಂತಾ ಇದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಹಾಗೆ 1 ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕೊಂತಾ ಇದ್ದೀನಿ. 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೊಂತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇಂಗ್ನ ಹಾಕೊಂತೀನಿ. ಗಟ್ಟಿ ಹಿಂಗಿದ್ರೆ ಸ್ವಲ್ಪ ನೀರಾಗಿ ಮಾಡಿ ಹಾಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಂತ ನೋಡಿಕೊಂಡು ಅಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಈ ರೀತಿಯಲ್ಲಿ ಮಸಾಲನ ರೆಡಿ ಮಾಡ್ಕೊಳ್ಳಿ. ಮಸಾಲೆನ ತೀರಾ ತೆಳುವಾಗಿ ಮಾಡ್ಕೊಳ್ಬೇಡಿ. ಈ ಹದಕ್ಕೆ ಮಾಡಿಕೊಂಡ್ರೆ ಸರಿಯಾಗತ್ತೆ. ನಾವು ಎಲೆಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಎಲೆಗೆ ಏನು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಚೆನ್ನಾಗಿ ಅಪ್ಲೈ ಮಾಡಬೇಕು. ಒಂದು ಸೈಡಿಂದ ನೀವು ಅಪ್ಲೈ ಮಾಡ್ತಾ ಹೋಗಿ, ಒಂದು ಕಡೆನೂ ಜಾಗ ಬಿಟ್ಕೊಳ್ಬೇಡಿ. ನೀಟಾಗಿ ಈ ರೀತಿಯಲ್ಲಿ ಸವರ್ತಾ ಬಂದರೆ ಆಯಿತು. ನೋಡಿ, ಈ ರೀತಿ ಅಪ್ಲೈ ಮಾಡಿದ ಮೇಲೆ ಇನ್ನೊಂದು ಎಲೆನ ಹಾಕೊಳ್ಬೇಕು ಅದ್ರ ಮೇಲ್ಗಡೆ. ಈ ರೀತಿಯಲ್ಲಿ ಎಲೆಗಳನ್ನು ಹಾಕೊಳ್ಳಿ. ಇದ್ರ ಮೇಲ್ಗಡೆನೂ ಹಾಗೆ ಮಸಾಲೆನ ಹಾಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ 3 ರಿಂದ 4 ಎಲೆಗಳನ್ನು ಹಾಕ್ಕೊಂಡು ನೀಟಾಗಿ ಅಪ್ಲೈ ಮಾಡಿ ರೆಡಿ ಮಾಡ್ಕೊತೀನಿ. ನೀವು ಇಷ್ಟೇ ಎಲೆಗಳು ಹಾಕಬೇಕಂತ ಇಲ್ಲ, ನೀವು 4 ಎಲೆನಾದರೂ ಹಾಕ್ಬೋದು, ಇಲ್ಲ ಅದಕ್ಕಿಂತ ಜಾಸ್ತಿ ಎಲೆಗಳನ್ನಾದರೂ ಹಾಕ್ಬೋದು. ನಾನಿಲ್ಲಿ 4 ಎಲೆಗಳನ್ನು ಹಾಕಿದ್ದೀನಿ. ಈ ರೀತಿಯಲ್ಲಿ ಮಸಾಲೆನೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಎಲೆಗಳು ಅತಿ ಹೆಚ್ಚಾಗಿ ಸಿಗುತ್ತದೆ. ಹಾಗಾಗಿ ವರ್ಷಕ್ಕೊಮ್ಮೆ ಆದ್ರೂ ಈ ಪತ್ರೊಡಿನ ತಿನ್ಲೇಬೇಕು ಅಂತ ಹೇಳೋದು. ಈ ರೀತಿ ಮಸಾಲೆನೆಲ್ಲ ಹಚ್ಚಿ ಫೋಲ್ಡ್ ಮಾಡಿ ಬೇಯಿಸಿದ ಮೇಲೆ ಇದನ್ನು ಉಪ್ಕರಿ ರೀತಿಯಲ್ಲಿ ಮಾಡ್ಕೊಂಡು ತಿಂತಾರೆ. ಅಂದ್ರೆ ಸಣ್ಣಕ್ಕೆ ಕಟ್ ಮಾಡಿ ಉಪ್ಪಿಟ್ಟನ್ನೆಲ್ಲ ನಾವು ಹೇಗೆ ಮಾಡ್ತೀವಿ ಆ ರೀತಿಯಲ್ಲಿ ಒಗ್ಗರಣೆ ಹಾಕಿನೂ ತಿಂತಾರೆ. ಇಲ್ಲ ಅಂದ್ರೆ ನಾರ್ಮಲಿ ಶಾಲೋ ಫ್ರೈನೂ ಆಗಿ ಮಾಡಿ ತಿಂತಾರೆ. ನೀವು ಯಾವ ರೀತಿನಾದ್ರೂ ಮಾಡ್ಕೊಳ್ಬಹುದು. ಇವತ್ತು ನಿಮ್ಗೆ ನಾರ್ಮಲಿ ಆಗಿ ನಾನು ಶಾಲೋ ಫ್ರೈ ಅಲ್ಲಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟೀ ಕಾಫಿ ಟೈಮಲ್ಲಿ ಅಥವಾ ಊಟದ ಟೈಮಲ್ಲೂ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಮಸಾಲೆನ ಅಪ್ಲೈ ಮಾಡ್ಕೊಳ್ಳುವಾಗ ನಾವು ಯಾವ ಮೆಥಡಲ್ಲಿ ತೋರಿಸಿದ್ದೀನಿ ಅದೇ ಮೆಥಡಲ್ಲಿ ನೀವು ನೀಟಾಗಿ ಅಪ್ಲೈ ಮಾಡಿ ಇಟ್ಕೊಳ್ಬೇಕು. ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ನಾನೊಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ನೀರನ್ನ ಸ್ವಲ್ಪ ಬಿಸಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ಟೀಮ್ ಮಾಡ್ಕೊಳ್ಳೋಣ. ನಾನು 4 ಎಲೆಗಳನ್ನು ಹಾಕಿ ನೀಟಾಗಿ ಮಸಾಲೆನೆಲ್ಲ ಅಪ್ಲೈ ಮಾಡಿ 3 ಪತ್ರೊಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗಲ್ಲಿಟ್ಟು ಒಂದು 20 ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕು. ನೀವು ಒಂದು ವೇಳೆ ಎಲೆಗಳನ್ನು ಜಾಸ್ತಿ ಹಾಕಿದ್ರೆ ಇನ್ನೂ ಒಂದು 10 ನಿಮಿಷ ಜಾಸ್ತಿ ತಗೊಳುತ್ತೆ. ಒಂದ್ಸಲ ಒಂದು ಕಡ್ಡಿ ಚುಚ್ಚಿ ನೋಡಿ, ಬೆಂದಿದೆಯಾ ನೋಡಿ. ಬೆಂದಿದ್ರೆ ನೀವು ಅದನ್ನ ಓಪನ್ ಮಾಡ್ಕೊಳ್ಬಹುದು. ನೋಡಿ, 20 ನಿಮಿಷ ಆಗಿದೆ. ನನ್ನ ಪತ್ರೊಡಿ ನೀಟಾಗಿ ಬೆಂದಿದೆ. ನಾವು ಎಲೆಗೆ ಹಚ್ಚಿರೋ ಮಸಾಲೆಗಳು ಸ್ವಲ್ಪನೂ ಉದ್ರೋಗಿಲ್ಲ, ಎಲೆನೂ ಹಾಗೆ ಓಪನ್ ಆಗಿಲ್ಲ. ನೋಡಿ, ಅಷ್ಟು ನೀಟಾಗಿ ನಾವು ಮಸಾಲೆನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನಾನು ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನ್ನ ತಗೊಂಡು 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತೀನಿ. ತುಪ್ಪ ಇಷ್ಟಪಡೋರು ತುಪ್ಪನ ಹಾಕ್ಕೊಳ್ಳಿ, ಇಲ್ಲ ನಿಮಗೆ ತೆಂಗಿನೆಣ್ಣೆ ಇಷ್ಟ ಆಗುತ್ತೆ ಅಂತ ಇದ್ದವರು
ತೆಂಗಿನೆಣ್ಣೆನಾದರೂ ಹಾಕ್ಕೊಳ್ಬೋದು. ಒಂದೊಂದೇ ತವಾದ ಮೇಲೆ ಇಟ್ಕೊಂಡು ಅದನ್ನು ತವಾ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆಗ್ತಾ ಇರಲಿ ಅಷ್ಟರೊಳಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ. ನೋಡಿ ನಾನು ಪತ್ರೊಡಿನ ಎರಡೂ ಕಡೆ ಸೈಡಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 2 ನಿಮಿಷ ಆ ಕಡೆಯಿಂದ ಈ ಕಡೆ ತಿರುವಾಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಪತ್ರೊಡೆ ರೆಡಿ ಆಗುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ.